ವರ್ಷ ರಾಜ್ಯದಲ್ಲಿ ಸರಿಯಾದ ಮಳೆಯಾಗದೆ ತೀವ್ರ ಬರಗಾಲ ಉಂಟಾಗಿತ್ತು. ಆದರೆ ಈ ವರ್ಷ ವರುಣ ಕೃಪೆ ತೋರಿ ಉತ್ತಮ ರೀತಿಯಲ್ಲಿ ಮಳೆಯಾಗ್ತಾ ಇದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕವಲತ್ತು ಗ್ರಾಮದ ಪಕ್ಕದಲ್ಲಿ ಹರಿಯುತ್ತಿರುವ ತುಂಗಭದ್ರಾ ನದಿಗೆ ಹರಿದು ಬರುತ್ತಿರುವ ಮಳೆ ನೀರು ನದಿಯ ಸಮೀಪ ಇರುವ ನಗರ ಪ್ರದೇಶದ ಜನರಿಗೆ ಸಂತೋಷ ತಂದಿದೆ. ಕಳೆದ ವರ್ಷದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗುತ್ತಿದ್ದರಿಂದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತುಂಗಭದ್ರಾ ನದಿಯ ನೀರಿನ ಮಟ್ಟ ಸಂಪೂರ್ಣ ಕುಸಿದು ಹೋಗಿದ್ದ ಕಾರಣದಿಂದಾಗಿ ನದಿ ತೀರದಲ್ಲಿರುವ ನಗರಗಳು ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿತ್ತು. ಆದರೆ ಈಗ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಬರುತ್ತಿರುವುದರಿಂದ ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಜಾನುವಾರುಗಳಿಗೆ ಉಪಯುಕ್ತವಾಗಲಿದ್ದು ಜತೆಗೆ ನದಿಯನ್ನ ನೋಡಲು ಆಕರ್ಷಣೀಯವಾಗಿ ಕೂಡ ಕಾಣುತ್ತಿದೆ. ಈ ಬಗ್ಗೆ ವರದಿ ಮಾಡಿದ ಎಬಿ ನ್ಯೂಸ್ ವರದಿಗಾರ ಎಸ್ಎಂ ಜಾಕೀರ್ ಜತೆ ಸ್ಥಳೀಯರು ಮಾತನಾಡಿ ಸಂತಸ ಹಂಚಿಕೊಂಡಿದ್ದಾರೆ. ವರದಿ ಎಸ್ಎಂ ಜಾಕೀರ್, ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ಸರ್, ನೀರು ಯಾವಾಗಿಂದ ಬಿಟ್ಟಿದ್ದಾರೆ ಸರ್? ನೀರಲ್ಲೇ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ವಾರ ಆಯ್ತು ಸರ್ ಬಿಟ್ಟು. ಚೆನ್ನಾಗಿ ಬಿಟ್ಟಿದ್ದಾರೆ ನೀರು ಈ ಸಲ. ಪೂರ್ತಿ ಹೊಳಿ ಎಲ್ಲ ಫುಲ್ ಆಗಿದೆ ಸರ್. ಮತ್ತೆ ಏನಾದ್ರು ಪ್ರಾಬ್ಲಮ್ ಇದೆ ಸರ್? ನೀರು ಮತ್ತೆ ಬರೋಕ್ಕಾಗಲ್ಲ ಆ ಥರ ಇದೆಯಾ ಏನಾರ? ಇದು ಹೇಳಕ್ಕೆ ಬರಲ್ಲ ಸರ್. ಅಲ್ಲಿ ಮೇಲೆ ಮಳೆ ಕಮ್ಮಿ ಆದರೆ ಮತ್ತೇನಾದ್ರು ಇದು ಆಗ್ಬೋದು ಸರ್, ಹೇಳಕ್ಕೆ ಬರಲ್ಲ. ಬಟ್ ಈಗಿನ ಸದ್ಯದ ಮಟ್ಟಿಗಂತೂ ಫುಲ್ ಇದೆ ನೀರಂತೂ ತುಂಬ ಹರಿಯುತ್ತಿದೆ. ನೋಡಿರಿ ನೀವು, ಇಲ್ಲಿ ನಮ್ಮದು ಒಂದು ಚೆಕ್ ಡ್ಯಾಮ್ ಅಂತೇಳಿ ಮಾಡಿದ್ದೀವಿ. ಇಲ್ಲಿ CMC ಇಂದ ಒಂದು ಚೆಕ್ ಡ್ಯಾಮ್ ಮಾಡಿದ್ದಾರೆ. ಬರಗಾಲ ಇದ್ದಾಗ ಅದು ನೀರು ಸ್ಟಾಕ್ ಮಾಡೋಕ್ಕೋಸ್ಕರ. ಸರ್, ಎಷ್ಟು ದಿನ ಚೆಕ್ ಡ್ಯಾಮ್ ಮಾಡಿದಾರಲ್ಲ, ಎಷ್ಟು ದಿನ ಸ್ಟಾಕ್ ಇರುತ್ತೆ ಸರ್ ನೀರು? ಅದು ಚೆಕ್ ಡ್ಯಾಮ್ ಕಟ್ಟಿದ ಮೇಲೆ ಒಂದು ತಿಂಗಳು, 1.5 ತಿಂಗಳ ಮಟ್ಟ ಸ್ಟಾಕ್ ಇತ್ತು ನೀರು. ಅದೇ ನೀರು ಬಿಡ್ತಿರ್ತೀರಾ ಸರ್? ಅದೇ ನೀರು ಇಲ್ಲಿ ಇಂಟೆಕ್ ವೆಲ್ ಅಂತಾರೆ ನಮ್ದು. ಸರ್, ಇಂಟೆಕ್ ವೆಲ್ಗಿಂತ ಕೆಳಗೆ ಫುಲ್ ಕೆಳಗಾದ್ರೂ ಹೊಡಿತಿದ್ವಿ ಅವಾಗ. ಅದು ಫುಲ್ಲು ಇದೆಲ್ಲ ಫುಲ್ ಹೊಳಿ ಅವಾಗ ಫುಲ್ ಇತ್ತು, ಈಗ ನಡೀತಿತ್ತು.